ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ಸೋಯಿಂಗ್ ಸೀರೀಸ್ ಅಂತ ಮಾಡ್ತಿದ್ದೀವಲ್ಲ, ಅದರ ನೆಕ್ಸ್ಟ್ ಪಾರ್ಟ್ ಇದು. ಸೊ ಇಲ್ಲಿ ನಾನು ತುಂಬಾ ಸೀಡ್ಸ್ನ ಹಾಕ್ತಿದ್ದೀನಿ. ಯಾವ್ಯಾವ ಸೀಡ್ಸ್ನ ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ತಿತೋನಿಯಾ ಸೀಡ್ಸು. ನಾನು ಈ ಕಂಟೈನರಲ್ಲಿ ಆಲ್ಮೋಸ್ಟ್ 3-4-5 ವೆರೈಟೀಸ್ ಸೀಡ್ಸ್ನ ಹಾಕ್ತಿದ್ದೀನಿ. ಸೊ ನೆಕ್ಸ್ಟ್ ಯಾವ್ದು ಹಾಕ್ತಿದ್ದೀನಿ ನೋಡಿ, ಲುಪಿನ್ ಅಂತ. ಇದು ಕೂಡ ಅಷ್ಟೇ, ಇದು ಫ್ಲವರ್ ಸೀಡ್ಸು. ಈ ಎಲ್ಲ ಸೀಡ್ಸು ಆನ್ಲೈನಲ್ಲಿ ತೊಗೊಂಡಿದ್ದಂಥ ಸೀಡ್ಸು. ಸೊ ಇಷ್ಟು ಮಾತ್ರ ಜರ್ಮಿನೇಷನ್ ಆಗುತ್ತೆ ಅನ್ನೋದು ನಾಟ್ ಶ್ಯೂರ್. ಸೊ ಹಾಕ್ತಿದ್ದೀನಿ. ಯಾವ್ಯಾವುದು ಜರ್ಮಿನೇಟ್ ಆಗುತ್ತೆ, ಹಾಗೆ ಹೇಗೆ ಜರ್ಮಿನೇಟ್ ಆಗಿದೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ ವಿಡಿಯೋನ ತಪ್ಪದೇ ನೋಡ್ತಾ ಇರಿ. ನೆಕ್ಸ್ಟ್ ನಾನು ಹಾಕ್ತಿರೋದು ಸಾಲ್ವಿಯಾ. ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಲ್ಲ ಸಾಲ್ವಿಯಾ ಫ್ಲವರ್ ಹೇಗಿರುತ್ತೆ ಅಂತ. ಸೊ ಸಾಲ್ವಿಯಾ ಸೀಡ್ಸ್ನ ಕೂಡ ಹಾಕ್ತಿದ್ದೀನಿ. ಸೊ ಈ ಥರ ಚಿಕ್ಕ ಕಂಟೈನರಲ್ಲಿ ಆಲ್ಮೋಸ್ಟ್ ನಾನು 4-5 ವೆರೈಟಿ ಸೀಡ್ಸ್ನ ಹಾಕ್ತಿದ್ದೀನಿ. ಆ್ಯಂಡ್ ಪಾಟಿಂಗ್ ಮಿಕ್ಸ್ ನಾನು ಯೂಶ್ವಲಾಗಿ ತೊಗೊಳ್ಳುವಂಥ ಪಾಟಿಂಗ್ ಮಿಕ್ಸೇನೆ. ಆಲ್ಮೋಸ್ಟ್ 1:1:1 ರೇಷಿಯೋದಲ್ಲಿ ಕೋಕೋಪೀಟ್, ಮಣ್ಣು ಹಾಗೆಯೇ ಕಂಪೋಸ್ಟನ್ನು ಮಿಕ್ಸ್ ಮಾಡಿರುವಂಥ ಪಾಟಿಂಗ್ ಮಿಕ್ಸನ್ನೇ ಹಾಕಿರುವಂಥದ್ದು. ಸೊ ಈ ಎಲ್ಲ ಸೀಡ್ಸ್ನ ಈ ಒಂದು ಕಂಟೈನರಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ನಾನು ಹಾಕ್ತಿರುವಂಥದ್ದು ನೋಡಿ, ಈ ಕಂಟೈನರಲ್ಲಿ ಇದು ಕಾಸ್ಮೋಸ್ ಸೀಡ್ಸ್. ಕಾಸ್ಮೋಸ್ ಕೂಡ ಅಷ್ಟೇ. ನನ್ನ ಹತ್ರ ಈಗ ಸದ್ಯಕ್ಕೆ ಗಿಡಗಳೆಲ್ಲ ಹೋಗಿದೆ. ನಿಮಗೆ ಗೊತ್ತಿದೆ ಅಲ್ಲ, ನಾನು ನನ್ನ ಗಾರ್ಡನಿಂಗ್ನ ರೀಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ. ಸೊ ಅದರಿಂದ ನಾನು ಮತ್ತೆ ಸೀಡ್ಸ್ನ ಹಾಕೋತಿದ್ದೀನಿ, ಗಾರ್ಡನ್ನ ಬೆಳೆಸ್ತಿದ್ದೀನಿ. ಸೊ ನೀವು ಕೂಡ ಅಷ್ಟೇ ನೋಡಿ ನಾನು ಯಾವ್ಯಾವ ಸೀಡ್ಸ್ನ ಹಾಕ್ತಿದ್ದೀನಿ, ಹೇಗೆ ಹಾಕ್ತಿದ್ದೀನಿ ಅಂತ. ನೀವು ಕೂಡ ಗಾರ್ಡನ್ ಸ್ಟಾರ್ಟ್ ಮಾಡ್ತಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಆಗ್ತಿರೋದು ವರ್ಬೆನಾ ಸೀಡ್ಸು. ನಾನು ಆನ್ಲೈನಲ್ಲಿ ಆಲ್ಮೋಸ್ಟ್ 25 ವೆರೈಟಿ ಫ್ಲವರ್ ಸೀಡ್ಸ್ನ ತರಿಸಿದ್ದು. ಈ ಎಲ್ಲ ಫ್ಲವರ್ ಸೀಡ್ಸ್ನ ಈಗ ಹಾಕೋತಿದ್ದೀನಿ. ಇದು ವರ್ಬೆನಾ ನೋಡಿ. ಈ ಚಿಕ್ಕ ಕಂಟೈನರಲ್ಲಿ ಆಲ್ಮೋಸ್ಟ್ ನಾನು ಮತ್ತೆ ಒಂದು 3-4 ವೆರೈಟಿ ಸೀಡ್ಸ್ನ ಹಾಕ್ತಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಹಾಕ್ತಾ ಇರೋವಂಥದ್ದು ದಾಲಿಯಾ ಸೀಡ್ಸ್ನ ಕೂಡ ಹಾಕ್ತಿದ್ದೀನಿ. ಇದು ಆನ್ಲೈನಲ್ಲಿ ತೊಗೊಂಡಿದ್ದಂಥ ಸೀಡ್ಸು. ಇದು ಜರ್ಮಿನೇಷನ್ ರೇಟು ಗೊತ್ತಿಲ್ಲ, ಹಾಗೆ ಕಲರ್ಸ್ ಕೂಡ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ತೊಗೊಂಡಿದ್ದಂಥ ಎಲ್ಲ ಸೀಡ್ಸ್ನ ಹಾಕ್ತಿದ್ದೀನಿ. ಇದು ಗಜಾನಿಯಾ ಸೀಡ್ಸ್ನ ಕೂಡ ಹಾಕ್ತಿದ್ದೀನಿ. ನೆಕ್ಸ್ಟ್ ಇದು ಗಜಾನಿಯಾ ಸೀಡ್ಸ್ ನೋಡಿ ಹೇಗಿದೆ ಅಂತ. ಸೊ ಈ ಗಜಾನಿಯಾ ಸೀಡ್ಸ್ನ ಕೂಡ ಹಾಕ್ತಿದ್ದೀನಿ. ಈಗ ನಾನು ಹಾಕ್ತಿರುವಂಥ ಕೆಲವೊಂದು ಸೀಡ್ಸ್ ಆಲ್ರೆಡಿ ಜರ್ಮಿನೇಟ್ ಆಗಿದೆ, ಹಾಗೆ ಕೆಲವೊಂದು ಸೀಡ್ಸು ಜರ್ಮಿನೇಟ್ ಆಗಿಲ್ಲ. ನಾನು ಯಾವ್ದು ಜರ್ಮಿನೇಟ್ ಆಗಿದೆ, ಯಾವುದು ಜರ್ಮಿನೇಟ್ ಆಗಿಲ್ಲ ಅನ್ನೋದು ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ಅಪ್ಡೇಟ್ಸ್ ಖಂಡಿತ ಕೊಡ್ತೀನಿ. ವಿಡಿಯೋ ಮಿಸ್ ಆಗ್ತಿರಂಗೆ ನೋಡ್ತಾ ಇರಿ. ಈಗ ನಾನು ಹಾಕಿದ್ದು ಹಾಲಿಹುಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ಲವರು ನೋಡಲಿಕ್ಕೆ. ಸೊ ನೋಡಿದ್ರಿ ಅಲ್ಲ, ಈ ಎಲ್ಲ ಸೀಡ್ಸ್ನು ನಾನು ಈ ಒಂದು ಕಂಟೈನರಲ್ಲೇ ನಾನು ಹಾಕಿದ್ದೀನಿ. ಹೀಗೇ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಂಥ ಎಲ್ಲ ಸೀಡ್ಸ್ನ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಹಾಕ್ತಿದ್ದೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ. ಸೊ ತಪ್ಪದೆ ವಿಡಿಯೋ ಫುಲ್ ನೋಡಿ, ಆಯಿತಾ. ನೆಕ್ಸ್ಟ್ ಇದು ಕಾಕ್ಸ್ಕಾಮ್ ಕೂಡ ಗೊತ್ತಿದೆ ಅಲ್ಲ ನಿಮಗೆ. ಇದು ತುಂಬಾ ಸಣ್ಣ ಬೀಜ ಇರುತ್ತೆ. ಸೊ ಇದು ಬಂದರೆ ಫ್ಲವರ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾಕ್ಸ್ಕಾಂಬ್. ನೆಕ್ಸ್ಟ್ ಇದು ದಯಾಂತಸ್ ಕೂಡ ಅಷ್ಟೇ. ತುಂಬಾ ಚಿಕ್ಕ ಸೀಡ್ಸ್ ಇರುತ್ತೆ, ಬಟ್ ಹೂವು ಮಾತ್ರ ತುಂಬಾ ಕಲರ್ಸ್ ಇದೆ. ಇದು ಮಿಕ್ಸ್ಡ್ ಕಲರ್ ಸೀಡ್ಸೇ ಇದು. ಸೊ ನೋಡೋಣ ಎಷ್ಟು ಮಾತ್ರ ಜರ್ಮಿನೇಟ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ. ಸೊ ದಯಾಂತಸ್ ನೋಡಿದ್ರಿ ಅಲ್ಲ. ನೆಕ್ಸ್ಟ್ ಇದು ಕ್ಯಾಲೆಂಡುಲಾ ಕೂಡ ಅಷ್ಟೇ. ತುಂಬಾ ಜೀರಿಗೆ ಥರ ಇರುತ್ತೆ ನಮಗೆ ಸೀಡ್ಸು. ಹಾಗೆ ಜಿನಿಯಾ ನಿಮಗೆ ಗೊತ್ತಿದೆ ಅಲ್ವಾ, ಎಷ್ಟು ಚಂದ ಹೂವು ಬಿಡುತ್ತೆ ಅಂತ. ಸೊ ಜಿನಿಯಾ ಸೀಡ್ಸ್ ಕೂಡ ಹಾಕಿದ್ದೀನಿ. ಸೊ ನೋಡೋಣ. ನನಗೆ ಆಸೆ ಏನಂತಂದರೆ ಅಟ್ಲೀಸ್ಟ್ ಹಾಕಿರುವಂಥದ್ರಲ್ಲಿ ಎಲ್ಲ 1-2 ಆದರೂ ಬಂದರೆ ಚೆನ್ನಾಗಿರುತ್ತೆ. ಇದು ಕೋಚಿಯಾ ಫ್ಲವರ್ ಕೂಡ ನನಗೆ ಗೊತ್ತಿಲ್ಲ. ನನಗೇನಾದರೂ ಫ್ಲವರ್ ಯಾವ ಥರ ಇರುತ್ತೆ ಅಂತ ಸಿಕ್ಕಿದ್ರೆ ನಿಮಗಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಸೊ ಸೀಡ್ಸ್ ಅಂತೂ ಈ ಥರ ತುಂಬಾ ಸಣ್ಣದಾದ ಸೀಡ್ಸ್ ಇದೆ ಇದಕ್ಕೆ. ಇದು ಕೋಚಿಯಾ ಸೀಡ್ಸ್, ಇದನ್ನು ಕೂಡ ಹಾಕ್ತಾಯಿದ್ದೀನಿ.
ಸೊ ನಾನು ಹೀಗೆ ಎಲ್ಲ ಕಂಟೈನರ್ಸಲ್ಲೂ ನಾನು ಯಾವ್ಯಾವ ಸೀಡ್ಸ್ನ ಹಾಕಿದ್ದೀನಿ ನೋಡಿ. ಕಾಕ್ಸ್ಕಾಮ್, ದಯಾಂತಸ್, ಹಾಗೆ ಕ್ಯಾಲೆಂಡುಲಾ, ಹೀಗೆ ಎಲ್ಲ ಸೀಡ್ಸನ್ನು ಹಾಕಿದ್ದೀನಿ. ಈಗ ಇದಕ್ಕೆ ವಾಟ್ರಿಂಗ್ ಮಾಡುವಾಗ ನಾವು ಹಾಕಿದ್ದಂಥ ಸೀಡ್ಸು ಕೆಲವೊಂದು ಸಣ್ಣ ಸೀಡ್ಸ್ ಇದೆ, ಕೆಲವೊಂದು ದಪ್ಪ ಸೀಡ್ಸ್ ಇರೋದ್ರಿಂದ ನಾನು ಕೈಯಲ್ಲೇ ಸಣ್ಣದಾಗಿ ನೀರನ್ನು ಹಾಕ್ತಿದ್ದೀನಿ. ಇಲ್ಲ ನಾವು ಸ್ಪ್ರೇಯರಲ್ಲೂ ಕೂಡ ಹಾಕ್ಕೋಬೋದು. ನಾವು ಸೀಡ್ಸ್ ಹಾಕಿದ್ಮೇಲೆ ಫಸ್ಟ್ ಟೈಮ್ ವಾಟ್ರಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಜಾಗ್ರತೆಯಾಗಿ ಮಾಡಬೇಕು. ಯಾಕಂದರೆ ಸೀಡ್ಸು ತುಂಬಾ ಒಳಗೆ ಹೋಯಿತು ಅಂದ್ರೂ ಒಂದೊಂದು ಸರಿ ಜರ್ಮಿನೇಟ್ ಆಗೋದಿಲ್ಲ. ಅದರಿಂದ ವಾಟ್ರಿಂಗ್ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ತುಂಬ ನಿಧಾನಕ್ಕೆ ಹಾಕ್ಕೊಳ್ಳಿ. ಈ ಥರ ನಿಮಗೆ ಕೈಯಲ್ಲಿ ಹಾಕಲಿಕ್ಕೆ ಬರಲಿಲ್ಲ ಅಂದರೆ ನೀವು ಇದು ಸ್ಪ್ರೇಯರ್ನ ಯೂಸ್ ಮಾಡಿ ಹಾಕಿ. ನೆಕ್ಸ್ಟ್ ಇಲ್ಲಿ ಚಿಕ್ಕುಡು ಸೀಡ್ಸ್ನ ಹಾಕ್ತಿದ್ದೀನಿ. ಚಿಕ್ಕುಡು ಸೀಡ್ಸ್ನ ಅಲ್ಲಲ್ಲಿ ಒಂದೊಂದು ಪಾಟಲ್ಲಿ ಹಾಕ್ತಿದ್ದೀನಿ. ಇದು ಬಳ್ಳಿ ಥರ ಬೆಳೆಯೋದಲ್ಲ, ಹಾಗೆ ಗಿಡದ ಥರ ಇರುತ್ತಲ್ಲ ಆ ಸೀಡ್ಸ್ ಇದು. ಸೊ ಬುಷ್ ಆಗಿ ಬೆಳೆಯುವಂಥ ಇದು. ಸೊ ಅಲ್ಲಲ್ಲಿ ಒಂದೊಂದು ಗಿಡಗಳನ್ನ ಅಲ್ಲಲ್ಲಿ ಒಂದೊಂದು ಪಾಟಲ್ಲಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಸೀಡ್ಸ್ ಹೇಗೆ ಕಲೆಕ್ಟ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗೆ ಮುಂಚೆ ನಾನು ಕೊತ್ತಂಬರಿ ಬೀಜಗಳನ್ನ ಹಾಕಿದ್ದೆ ಅಲ್ವಾ, ನೋಡಿ ಹೇಗೆ ಜರ್ಮಿನೇಟ್ ಆಗಿದೆ ಅಂತ. ಈ ಕಂಟೈನರಲ್ಲಿ ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ಇದರಲ್ಲಿ ಅಲ್ಲಲ್ಲಿ ಒಂದೊಂದು ಜರ್ಮಿನೇಟ್ ಆಗಿದೆ. ನಾನು ಹಾಕಿದ್ದಂಥ ಧನಿಯಾ ಕೂಡ ಕೆಲವೊಂದು ಹುಳ ಬಂದಿತ್ತು, ವೇಸ್ಟ್ ಅಂತ ಮನೇಲಿ ಇಟ್ಟಿದ್ರು, ಆ ಥರ ಧನಿಯಾನೇ ಹಾಕಿದ್ದು. ಸೊ ಯಾವುದ್ಯಾವ್ದು ಚೆನ್ನಾಗಿದೆ ಅದೆಲ್ಲ ಜರ್ಮಿನೇಟ್ ಆಗಿದೆ ನೋಡಿ. ಹಾಗೆಯೇ ಇದು ನಿಂಬೆಹಣ್ಣು. ನಾನು ನಿಮಗೆ ಮುಂಚೆನೇ ತೋರಿಸಿದ್ದೆ ಅಲ್ಲ, ನಮಗೆ CTG ಮೆಗಾ ಮೀಟಲ್ಲಿ ನಿಂಬೆಹಣ್ಣಿನ ಗಿಡ ಕೊಟ್ಟಿದ್ರು ಅಂತ. ಅದರಲ್ಲಿ ನಿಂಬೆಹಣ್ಣು ನೋಡಿ ಚಿಕ್ಕ ಕಂಟೈನರಲ್ಲೇ ಕೂಡ ತುಂಬಾ ಚೆನ್ನಾಗಿ ಬೆಳೆದಿದೆ. ಸೊ ಇದನ್ನು ಕೂಡ ನಾನು ದೊಡ್ಡ ಕಂಟೈನರ್ಗೆ ರೀಪಾಟ್ ಮಾಡ್ತೀನಿ. ರೀಪಾಟ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಹೇಗೆ ನಾನು ರೀಪಾಟ್ ಮಾಡ್ತೀನಿ ಅನ್ನೋದು. ನೋಡಿದ್ರೆ ಚಿಕ್ಕ ಕಂಟೈನರಲ್ಲೇ ಆಲ್ರೆಡಿ ನಿಂಬೆಹಣ್ಣು ಸ್ಟಾರ್ಟ್ ಆಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.